ಹಲೋ ಎವ್ರಿ ಒನ್, ಹೆಂಗದಿರೆಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಆ್ಯಂಡ್ ಇವತ್ತು ಮಾರ್ನಿಂಗ್ ನಮ್ದು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಜಿಮ್ಮಿಗೆ ಎದ್ದು ರೆಡಿಯಾಗಿ ಹೋಗಿ ಎಲ್ಲ ವಾರ್ಮಪ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇವತ್ತು ನಮ್ದು ಬೈಸೆಪ್ಸ್ ಮತ್ತು ಕೋರ್ ಟ್ರೈನಿಂಗ್ ಇತ್ತು. ಬರ್ರಿ ನನ್ನ ಬೈಸೆಪ್ಸ್ನ ಹೆಂಗೆ ಟ್ರೈನ್ ಮಾಡ್ತೇನೆ ಅಂತ ಹೇಳಿ ನೋಡೋಣ. ಲೆಟ್ಸ್ ಗೋ. ನೀವು ಯಾರ್ಯಾರು ಜಿಮ್ಮಿಗೆ ಹೋಗತ್ತೀರಿ ಆ್ಯಂಡ್ ನಿಮ್ದು ಈಗ ಯಾರ್ಯಾರು ಬಿಗಿನರ್ ಅದಿರಿ, ಯಾರ್ಯಾರು ಈಗ ರೀಸೆಂಟ್ಲಿ ಜಿಮ್ ಜಾಯ್ನ್ ಆಗಿರಿ, ಅವರಿಗೆಲ್ಲ ಇದು ಒಂದು ಮಸಲ್, ಸ್ಪೆಷಲಿ ಒಂದು ಬೈಸೆಪ್ಸ್ ಮಸಲ್ ಸಂಬಂಧ ನಾನು ನಿಮ್ಗೊಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಕರೆಕ್ಟಂಗೆ ಕೇಳಿರಿ. ಯಾರ್ಯಾರು ನಿಮ್ಮ ಬೈಸೆಪ್ಸ್ನ ನೀವು ಟ್ರೈನ್ ಮಾಡೋಕೆ 5 ವೇರಿಯೇಷನ್ ಹೊಡೆಯತ್ತೀರಿ ಆ್ಯಂಡ್ ನೀವು ಕರೆಕ್ಟಂಗೆ ಅದನ್ನು ಫೇಲ್ಯೂರ್ ಮಟ್ಟ ಹಿಟ್ ಮಾಡಲಾರ್ದ ನಿಮ್ದು ಈಗೋ ಲಿಫ್ಟಿಂಗ್ ಸಂಬಂಧ ಯಾರ್ಯಾರು ನೀವು ಅದನ್ನು ಜಾಸ್ತಿ ವೆಯ್ಟ್ ತೊಗೊಂಡು ಕಡಿಮೆ ರೆಪ್ಸ್ ಹೊಡೆದಿಡತ್ತೀರಿ ಅವರಿಗೆಲ್ಲ ಈ ವಿಡಿಯೋ ಮಾಡತ್ತೀನಿ. ಸಿಂಪಲ್ಲಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊರಿ. ನಿಮ್ಮ ಬಾಡಿ ಒಳಗೆ ಬೈಸೆಪ್ಸ್ ಭಾಳ ಸಣ್ಣ ಮಸಲ್ ಇರ್ತೈತಿ. ನೀವು ಅದಕ್ಕೆ 4-5 ವೇರಿಯೇಷನ್ 20-30 ರೆಪ್ಸ್ ಹೊಡಿಬೇಕಂತ ಹೇಳಿ ಏನಿಲ್ಲ. ಕರೆಕ್ಟಾಗಿ ನಿಮ್ದು 2 to 3 ಮ್ಯಾಕ್ಸಿಮಮ್ ವೇರಿಯೇಷನ್ಸ್ ಸಾಕು. ಅದನ್ನು ನೀವು ಫೇಲ್ಯೂರ್ ಮಟ್ಟ ಹಿಟ್ ಮಾಡಿದ್ರಿ ಅಂದ್ರೆ ದಟ್ಸ್ ಇನಫ್ ಫಾರ್ ಯುವರ್ ಬೈಸೆಪ್ಸ್ ಮಸಲ್ಸ್ ಆ್ಯಂಡ್ ನಿಮ್ಮ ಬೈಸೆಪ್ಸ್ ಭಾಳ ಚಲೋ ಟ್ರೈನ್ ಆಗ್ತೈತಿ. ನಂದು ಬೈಸೆಪ್ಸ್ ವರ್ಕೌಟ್ ಮುಗಿದ್ಮೇಲೆ ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಕೋರ್ ಟ್ರೈನಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಎಳ್ನೀರು ಕೊಡಿದೆ. ಸ್ಟಾರ್ಟಿಂಗ್ ಒಳಗೆ ಸ್ಪೈಡರ್ ಮ್ಯಾನ್ ಹೆಂಗಿದ್ದ ಅಂತೇಳಿ ಕಾಮೆಂಟ್ ಮಾಡಿರಿ. ಇವತ್ತಿಗಿಷ್ಟ, ಮತ್ತು ನಾಳೆ ಒಂದು ಬೇರೆ ವರ್ಕೌಟ್ ಸೆಷನ್ ಜೋಡಿ ಸಿಗೋಣ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.